ಎಲ್ಲರಿಗೂ ನಮಸ್ಕಾರ. ಸುನೀತಾ ಕಿಚನ್ಗೆ ಸ್ವಾಗತ. ಈ ದಿವಸ ಸಮ್ಮರ್ ಸ್ಪೆಷಲ್ ಒಂದು ಮಜ್ಜಿಗೆ ಹುಳಿ ಹೇಳ್ಕೊಡ್ತೇನೆ. ಅದು ಯಾವುದಂದ್ರೆ ಬೂದುಗುಂಬಳಕಾಯಿಂದ ಮಾಡೋಂಥ ಮಜ್ಜಿಗೆ ಹುಳಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 1 kg ಬೂದುಗುಂಬಳಕಾಯಿನ ಸಿಪ್ಪೆ ಬೀಜ ತೆಗೆದು ಹೆಚ್ಚಿಟ್ಕೊಂಡಿದ್ದೀನಿ. 1/4 ಲೀಟರ್ ಮೊಸರು ಬೇಕು. ಈಗ ಮಜ್ಜಿಗೆ ಹುಳಿಗೆ ಮಸಾಲೆ ಮಾಡ್ಕೊಳ್ಳಿಕ್ಕೆ ಅರ್ಧ ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನು ಕಡಲೆಬೇಳೆ ತೊಳೆದು 2 ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ಒಂದು 6 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಧನಿಯಾ ಬೇಕು. ಚಿಟಿಕೆ ಅರಿಶಿನ ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಬೇಕು. ಒಗ್ಗರಣೆಗೆ ಎಣ್ಣೆ ಬೇಕು 2 ಸ್ಪೂನು. ಅರ್ಧ ಸ್ಪೂನು ಸಾಸಿವೆ ಬೇಕು. ಅರ್ಧ ಸ್ಪೂನ್ ಜೀರಿಗೆ ಬೇಕು. 1 ಕಡ್ಡಿ ಕರಿಬೇವು ಬೇಕು. 2 ಒಣಮೆಣಸಿನ್ಕಾಯಿ ಬೇಕು. ಸ್ವಲ್ಪ ಹಿಂಗೆ ಬೇಕು ಒಗ್ಗರಣೆಗೆ. ಈಗ ಮಜ್ಜಿಗೆ ಹುಳಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಮೊದಲು ಗ್ಯಾಸ್ ಅಣಿಸ್ಕೊಂಡು ಒಂದು ಪಾತ್ರೆಲಿ 2 ಲೋಟ ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ಬೂದುಗುಂಬಳಕಾಯಿನ ಬೇಯಕ್ಕೆ ಹಾಕ್ಬಿಡೋಣ. ಅದರೊಳಗೆ ಜಾಸ್ತಿ ನೀರು ಹಾಕೋದು ಬೇಡ, ಸ್ವಲ್ಪ ಮುಳುಗಷ್ಟು ನೀರು ಹಾಕೋದು ಸಾಕು ನೋಡಿ. ಬೂದುಗುಂಬಳಕಾಯಿ ಹಾಕ್ಕೊಂಡಾದ್ಮೇಲೆ ಚಿಟಿಕೆ ಅರಿಶಿನ ಹೇಳಿದ್ನಲ್ಲ ಅದನ್ನ ಹಾಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹೇಳಿದ್ನಲ್ಲ ಅದನ್ನು ಹಾಕ್ಕೊಳ್ಬೇಕು. 1 ಕಡ್ಡಿ ಕರಿಬೇವು ಹಾಕ್ಬಿಟ್ಟು ಒಂದು ಸಾರಿ ತಿರುಗಿಸಿ ಇದನ್ನು ಬೇಯಕ್ಕೆ ಇಟ್ಕೊಬಿಡೋಣ. ಅದರೊಳಗೆ ಮಸಾಲೆ ಮಾಡ್ಕೊಬಂದ್ಬಿಡೋಣ ಇದು ಬೇಯೋದ್ರೊಳಗೆ. ಈಗ ಮಸಾಲೆಗೆ 2 ಸ್ಪೂನು ಕಡಲೆಬೇಳೆ ಹೇಳಿದ್ನಲ್ಲ ಸ್ವಲ್ಪ ನೀರು ಸಮೇತನೇ ಹಾಕ್ಕೊಳ್ಳಿ ರುಬ್ಕೊಳ್ಳಿಕ್ಕೆ. ಒಂದು ಸಣ್ಣ ಹೋಳು ಕಾಯಿ ತುರಿ ಹೇಳಿದ್ನಲ್ಲ ಅದನ್ನು ಹಾಕ್ಕೊಬಿಡೋಣ ರುಬ್ಕೊಳ್ಳಿಕ್ಕೆ. ಅರ್ಧ ಸ್ಪೂನ್ ಧನಿಯಾ, ಅರ್ಧ ಸ್ಪೂನ್ ಜೀರಿಗೆ ಹೇಳಿದ್ನಲ್ಲ ಅದನ್ನು ಹಾಕ್ಕೊಬಿಡೋಣ ರುಬ್ಕೊಳ್ಳಿಕ್ಕೆ. 6 ಹಸಿಮೆಣಸಿನ್ಕಾಯಿ ಹೇಳಿದ್ನಲ್ಲ ಅದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನುಣ್ಣಗೆ ರುಬ್ಕೊಬಂದ್ಬಿಡೋಣ. ಬೇರೆ ಯಾವುದೇ ಮಸಾಲೆ ಹಾಕ್ತಿಲ್ಲ. ಮಳೆಗಾಲದಲ್ಲಿ ಮಾಡ್ಕೊಳ್ಳೋದಾದರೆ ಇದ್ರ ಜೊತೆಗೆ ಶುಂಠಿ 4 ಕಾಳು ಮೆಣಸು ಹಾಕೋಬೇಕು. ಈಗ ಬೇಸಿಗೆ ಆದ್ದರಿಂದ ಇವಿಷ್ಟೇ ಮಸಾಲೆಗೆ ಸಾಕು. ಇದನ್ನು ನುಣ್ಣಗೆ ರುಬ್ಕೊಬಂದ್ಬಿಡ್ತೀನಿ ನೋಡಿ. ಈಗ ಮಸಾಲೆ ರುಬ್ಕೊಂಡಾಯಿತು. ಈ ಕಡೆ ಬೂದುಗುಂಬಳಕಾಯಿ ಬೇಯಿಟ್ಟಿದ್ದಲ್ಲ ಅದು 3/4 ಭಾಗ ಬೆಂದಿದೆ, ಬಣ್ಣ ಚೇಂಜ್ ಆಗಿದೆ. ಈ ಸಮಯದಲ್ಲಿ ರುಬ್ಬಿಟ್ಕೊಂಡಿದ್ದ ಮಸಾಲೆನ ಸೇರಿಸ್ಕೊಂಡ್ಬಿಡೋಣ. ಮಸಾಲೆ ಸೇರಿಸ್ಕೊಂಡಾದ್ಮೇಲೆ ಮಸಾಲೆ ಬಟ್ಲಿಗೆ ಸ್ವಲ್ಪ ನೀರು ಹಾಕಿ ತೊಳೆದು ಅದನ್ನು ಸೇರಿಸ್ಕೊಳ್ಳೋಣ. ಯಾಕಂದರೆ ಕಡಲೆಬೇಳೆ ಹಾಕಿ ರುಬ್ಬಿರ್ತೀವಲ್ಲ, ತೆಂಗಿನಕಾಯಿ ಕಡಲೆಬೇಳೆ ಎಲ್ಲ ಬೇಗ ಗಟ್ಟಿ ಆಗಬೇಕು. ಇದು ಒಂದು ಹದವಾಗಿ ನಿಮ್ಗೆ ಎಷ್ಟು ಹದ ಬೇಕೋ ಅಷ್ಟು ನೀರು ಹಾಕಿ ಸೇರಿಸ್ಕೋಬೇಕು. ಈಗ ಇದೊಂದು 2 ನಿಮಿಷ ಕುದೀಲಿ. ಮೊಸರನ್ನ ಕಡಿದ್ಬಿಟ್ಟು ಆಮೇಲೆ ಇದಕ್ಕೆ ಮಜ್ಜಿಗೆ ಹುಳಿ ಸೇರಿಸ್ಕೊಳ್ಳೋಣ. ಮಸಾಲೆ ಸೇರಿಸ್ಕೊಂಡಾದ್ಮೇಲೆ 5 ನಿಮಿಷ ಹಸಿ ವಾಸನೆ ಹೋಗೋವರೆಗೂ, ಮಸಾಲೆ ಬೇಯೋವರೆಗೂ ಸಣ್ಣೂರು ಇಟ್ಕೊಂಡು ಅವಾಗವಾಗ ತಿರುಗಿಸ್ತಾ ಬೇಯಿಸ್ಕೋಬೇಕು. ಮೊಸರಿಗೆ ಅರ್ಧ ಲೋಟ ನೀರು ಹಾಕಿ ಚೆನ್ನಾಗಿ ಕಡ್ಕೊಂಡ್ಬಿಡ್ಬೇಕು ನೋಡಿ. ಈಗ ಮಸಾಲೆ ಹಾಕಿ 5 ನಿಮಿಷ ಆಯಿತು. ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಬೂದುಗುಂಬಳಕಾಯಿ ಜೊತೆಗೆ ಮಸಾಲೆ ಸೇರ್ಕೊಂಡು ಬೆಂದಿದೆ. ಈ ಸಮಯದಲ್ಲಿ ಗ್ಯಾಸ್ ಸಣ್ಣ ಮಾಡಿಬಿಡ್ಬೇಕು. ಕಡ್ಕೊಂಡಿರೋ ಮಜ್ಜಿಗೆನ ಹಾಕ್ಕೊಂಡು ಕೈ ಬಿಡ್ದಂಗೆ 5 ನಿಮಿಷ ಸಣ್ಣೂರಲ್ಲಿ ಕುದಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ಜೋರೂರಿ ಮಾಡಬೇಡಿ, ಒಡಕ್ಲಾಗ್ಬಿಡುತ್ತೆ. ಆದ್ದರಿಂದ ಕೈ ಬಿಡ್ದಂಗೆ ಒಂದು 5 ನಿಮಿಷ ಮಜ್ಜಿಗೆ ಹಾಕಾದ್ಮೇಲೆ ಈ ಥರ ತಿರುಗಿಸ್ತಾ ಕುದಿಸ್ಕೋಬೇಕು. ಆವಾಗ ಮಜ್ಜಿಗೆ ಹುಳಿ ತುಂಬ ಚೆನ್ನಾಗಾಗುತ್ತೆ ನೋಡಿ. ಮಜ್ಜಿಗೆ ಸೇರಿಸ್ಕೊಂಡಾದ್ಮೇಲೆ 5 ನಿಮಿಷ ಮಜ್ಜಿಗೆ ಹುಳಿನ ಸಣ್ಣೂರಲ್ಲಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಈಗ ಮಜ್ಜಿಗೆ ಹುಳಿ ರೆಡಿ ಆಯಿತು. ಈಗ ಒಂದು ಒಗ್ಗರಣೆ ಕೊಟ್ಬಿಡೋಣ. ಪಕ್ಕಕ್ಕೆ ತೆಗ್ಬಿಡ್ತೀನಿ ಪಾತ್ರೆ. ಈಗ ಒಗ್ಗರಣೆಗೆ ಗ್ಯಾಸ್ ಅಣಿಸ್ಕೊಂಡು ಒಂದು ಒಗ್ಗರಣೆ ಬಾಂಡಿ ಇಟ್ಕೊಂಡಿದ್ದೀನಿ. 2 ಸ್ಪೂನ್ ಎಣ್ಣೆ ಹಾಕ್ಬಿಡೋಣ. ಎಣ್ಣೆ ಕಾಯಲಿ. ಎಣ್ಣೆ ಕಾಯ್ದಿದೆ. 1/4 ಸ್ಪೂನು ಹಿಂಗೆ ಹಾಕ್ಕೊಬಿಡೋಣ. ಸಾಸಿವೆ ಜೀರಿಗೆ ಹಾಕ್ಬಿಡೋಣ. ಕೊನೆಯದಾಗಿ ಒಣಮೆಣಸಿನಕಾಯಿ ಹಾಕ್ಬಿಡೋಣ ನೋಡಿ. ಒಗ್ಗರಣೆ ಮಜ್ಜಿಗೆ ಹುಳಿ ಸೇರಿಸ್ಕೊಬಿಡೋಣ. ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಸರ್ವಿಂಗ್ ಬೌಲಿಗೆ ಮಜ್ಜಿಗೆ ಹುಳಿನ ತೊಗೊಬಿಡೋಣ. ನೋಡೋದ್ರಲ್ಲ ರುಚಿಯಾದ ಆರೋಗ್ಯಕರವಾದ ಬೂದುಗುಂಬಳಕಾಯಿ ಮಜ್ಜಿಗೆ ಹುಳಿ ಮಾಡೋದು ತೋರಿಸ್ಕೊಟ್ಟಿದ್ದೀನಿ ನೋಡಿ. ಅನ್ನ ಮಜ್ಜಿಗೆ ಹುಳಿ ಜೊತೆಗೆ 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. 2 ಮಜ್ಜಿಗೆ ಮೆಣಸಿನ್ಕಾಯಿ ಕರೆದಿಟ್ಕೊಳ್ಳಿ. ಒಂದು ಹಪ್ಪಳ ಇಟ್ಕೊಳ್ಳಿ. ಊಟ ಮಾಡಿ ನೋಡಿ, ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿತ್ತು ಈ ಮಜ್ಜಿಗೆ ಹುಳಿ ಊಟ ಅಂತ. ನೋಡಿದ್ರಲ್ಲ ಸಮ್ಮರ್ ಸ್ಪೆಷಲ್ಲು ಬೂದುಗುಂಬಳಕಾಯಿ ಮಜ್ಜಿಗೆ ಹುಳಿ ಮಾಡೋದನ್ನ ತೋರಿಸ್ಕೊಟ್ಟಿದ್ದೀನಿ. ನೀವು ನಿಮ್ಮ ಮನೇಲಿ ಮಾಡಿ ಹೇಗಿತ್ತು ಅಂತ ನಾನು ಕಮೆಂಟ್ ಮಾಡಿ ಹೇಳಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಮೇಲೆ ಪ್ರೆಸ್ ಮಾಡಿ ಹೊಸ ನೋಟಿಫಿಕೇಷನ್ಗೋಸ್ಕರ. ಮುಂದಿನ ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.